ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳೇ ನಮಸ್ಕಾರ. ನನ್ನ ಹೆಸರು ಕೇಶವ್ ಅಂತ. ನನ್ನ ಪ್ರಶ್ನೆ ಹೀಗಿದೆ, ಸೂಕ್ಷ್ಮ ಶರೀರಯಾನ ಅನ್ನೋದು ನಿಜವಾಗಿದ್ದರೆ ಅದನ್ನು ಹೇಗೆ ನಾವು ಅತ್ಯಂತ ಸುಲಭವಾಗಿ ಅದನ್ನು ಹೇಗೆ ಸಾಧಿಸ್ಬೋದು? ಕೇಶವ್ ನಮಸ್ಕಾರ. ಸೂಕ್ಷ್ಮ ಶರೀರಯಾನದ ಬಗ್ಗೆ ಕೇಳಿದ್ದೀರಿ. ನಾನು ಅದಕ್ಕೆ ಸಾಕ್ಷಿಯಾಗಿಲ್ಲ. ಆದ್ದರಿಂದ ಅದು ನಿಜವಾ ಅಂತ ಕೇಳಿದರೆ ನಾನು ಹೌದು ಅಥವಾ ಅಲ್ಲ ಅಂತ ಯಾವುದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸೂಕ್ಷ್ಮ ಶರೀರಯಾನವನ್ನು ಕುರಿತು ಹಲವು ಮಹಾತ್ಮರ ಚರಿತ್ರೆಯಲ್ಲಿ ಬರುತ್ತೆ. ಅವರು ಹಾಗೆ ಓಡಾಡ್ತಾರೆ ಅಂತ ಕೇಳಿದ್ದೀವಿ, ಓದಿದ್ದೀವಿ. ಇಷ್ಟಕ್ಕೂ ಏನದು ಸೂಕ್ಷ್ಮ ಶರೀರಯಾನ ಅಂದರೆ? ನಮಗೆ 3 ತರಹದ ಶರೀರಗಳು ಇರುತ್ತಂತೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ ಅಂತ. ಸ್ಥೂಲ ಶರೀರ ಇದು ನಾವು ಏನು ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಏನು ನಾವು ಯಾವುದರ ಮೂಲಕ ಸಂವೇದನೆಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಅಸ್ತಿತ್ವದ ಇರವನ್ನು ಬೇರೆಯವರಿಗೆ ಯಾವುದರ ಮೂಲಕ ತೋರಿಸಿಕೊಡ್ಲಿಕ್ಕಾಗುತ್ತೆ, ಅದು ಸ್ಥೂಲ ಶರೀರ. ಅಂದರೆ ನೇರವಾಗಿ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಇಂದ್ರಿಯಗಳಿಗೆ ಗೋಚರವಾಗತಕ್ಕಂಥದ್ದು. ಇದನ್ನು ಮೀರಿದ್ದು ಅಥವಾ ಇದರ ಒಳಗಡೆ ಇರತಕ್ಕಂಥದ್ದು ಸೂಕ್ಷ್ಮ ಶರೀರ. ಉಪನಿಷತ್ತಿನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪದರಗಳಿಂದ ನಿರ್ಮಾಣ ಆಗಿರತಕ್ಕಂಥದ್ದು, ಒಂದೊಂದು ಕೋಶ ಅಂದರೆ ಒಂದು ಚೀಲ ಇದ್ದ ಹಾಗೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಒಂದರೊಳಗೊಂದಿದೆ. ಈ ಅನ್ನಮಯ ಕೋಶ ಅನ್ನತಕ್ಕಂಥದ್ದೇ ಸ್ಥೂಲ ಶರೀರ. ವಿಜ್ಞಾನಮಯ ಕೋಶ ಅಂತ ಏನು ಬರುತ್ತೆ, ಮನೋಮಯ ಕೋಶ ಅಂತ ಏನು ಬರುತ್ತೆ, ಪ್ರಾಣಮಯ ಕೋಶ ಅಂತ ಏನು ಬರುತ್ತೆ, ಆ 3 ಸೇರಿ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ವಾಗಾದಿ ಪಂಚ, ಶ್ರವಣಾದಿ ಪಂಚ, ಪ್ರಾಣಾದಿ ಪಂಚ, ಅಭ್ರಮುಖಾನಿ ಪಂಚ, ಬುದ್ಧಿಯಾದಿ ಅವಿದ್ಯಾ ಕಾಮಕರ್ಮಣಿ ಪುರ್ಯಷ್ಟಕಂ ಸೂಕ್ಷ್ಮ ಶರೀರ ಮಾಹುಹು. ಸೂಕ್ಷ್ಮ ಶರೀರ ಅಂದರೆ ಏನಪ್ಪ ಅಂದರೆ ಪುರ್ಯಷ್ಟಕಂ, ಅಷ್ಟಕ 8 ಪುರ. ಈ 8 ಪುರಗಳಿಂದ ಕೂಡಿರತಕ್ಕಂಥದ್ದು ಸೂಕ್ಷ್ಮ ಶರೀರ. ವಾಗಾದಿ ಪಂಚ, ವಾಕ್ಪಾಣಿಪಾದವು, ಗುದ ಉಪಸ್ಥ ಅನ್ನತಕ್ಕಂಥ 5 ಕರ್ಮೇಂದ್ರಿಯಗಳು ಒಂದು ಗುಂಪು. ಶ್ರವಣಾದಿ ಪಂಚ, ಕಣ್ಣು, ಕಿವಿ, ಮೂಗು, ನಾಲಿಗೆ ಇವುಗಳಿಂದ ಉತ್ಪನ್ನ ಆಗತಕ್ಕಂಥ ಶಬ್ದರಸರೂಪ ಸ್ಪರ್ಶಗಂಧಗಳು. ಪ್ರಾಣಾದಿ ಪಂಚ, ಪ್ರಾಣಾಪಾನ ವ್ಯಾನೋದಾನ ಸಮಾನ. ಹಾಗೆ ಪಂಚಭೂತಗಳು. ಅಭ್ರಮುಖಾನಿ ಪಂಚ. ಇದಾದ ಮೇಲೆ ಬುದ್ಧಿಯಾದಿ, ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣ ಅಂತಕ್ಕಂಥದ್ದು. ಇದರ ಜೊತೆಗೆ ಅವಿದ್ಯೆ, ಇದು ಬಹಳ ಕಷ್ಟ ವಿವರಣೆ ಕೊಡ್ತಕ್ಕಂಥದ್ದು. ಅವಿದ್ಯೆ ಅಂದರೆ ಏನು ಅಂತ
ಮಾಯೆ ಎನ್ನುವ ಅರ್ಥದಲ್ಲಿ. ಯಾವುದನ್ನು ನಾವು ನಂಬಿದ್ದೇವೋ ಅದು ನಿಜವಲ್ಲದೆ ಯಾವುದು ಭ್ರಮಿಸಲ್ಪಟ್ಟಿರುತ್ತೇವೋ ಅದನ್ನೇ ನಿಜ ಅಂತ ನಂಬಿಕೊಳ್ತಕ್ಕಂಥ ಮನಸ್ಥಿತಿ, ಅದನ್ನು ಅವಿದ್ಯೆ ಅಂತ ಕರೀತಾರೆ. ಅಂದರೆ ಈ ದೇಹ ಅನ್ನತಕ್ಕಂಥದ್ದನ್ನು ನಾವು ನಿಜ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ, ಆದರೆ ನಿಜವಾಗಿರತಕ್ಕಂಥದ್ದು ದೇಹ ಅಲ್ಲ. ನಮ್ಮ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ದೇಹದ ಒಳಗೆ ಯಾವುದೋ ಒಂದು ಆತ್ಮ ಇದೆ, ಅದು ನಾವು ಕಂಡಿಲ್ಲ, ಅದೊಂದೇ ನಿಜ. ಹೀಗಾಗಿ ಯಾವುದು ನಿಜವೋ ಅದು ನಮಗೆ ಗೊತ್ತಿಲ್ಲ ಸರಿಯಾಗಿ, ಯಾವುದು ನಿಜವಲ್ಲವೋ ಅದನ್ನು ನಿಜ ಅಂತ ಅಂದ್ಕೊಂಡಿದ್ದೀವಿ, ಅದು ದೇಹ ಅಂತಂತ. ಇದು ಅವಿದ್ಯೆ ಅಂತ. ಅವಿದ್ಯೆ ನಿರ್ಮೂಲನ ಆಗಬೇಕು ಅನ್ನುವುದೇ ಉಪನಿಷತ್ತುಗಳು ಹೊರಟಿರತಕ್ಕಂಥ ಗುರಿ. ಸರಿ, ಅವಿದ್ಯೆ ಆದ ಮೇಲೆ ಕಾಮ ಹಾಗೂ ಕರ್ಮ, ಈ 8 ಈ ಪುರಿಯಷ್ಟಕಗಳು ಸೇರಿ ಸೂಕ್ಷ್ಮ ಶರೀರ ಅಂತ ಆಗುತ್ತೆ. ಬಿಡಿ, ಇದರ ಬಗ್ಗೆ ಒಂದು ಚರ್ಚೆ ಇದೆ, ಕೆಲವು ಪ್ರಶ್ನೆಗಳಿವೆ, ಅದೆಲ್ಲ ಸದ್ಯಕ್ಕೆ ಬಿಟ್ಬಿಡೋಣ. ಒಟ್ಟಿನಲ್ಲಿ ಏನಂದ್ಕೋಬೇಕಪ್ಪ, ಸೂಕ್ಷ್ಮ ಶರೀರ ಅಂದರೆ ನಮ್ಮ ಮನಸ್ಸು, ನಮಗೆ ಕಾಣಿಸ್ತಾ ಇಲ್ಲ ಅದು, ನಮ್ಮ ಮನಸ್ಸು ನಮ್ಮ ದೇಹದ ಮೂಲ ಶಕ್ತಿಯ ಸಹಿತ ಇರತಕ್ಕಂಥದ್ದು ಸೂಕ್ಷ್ಮ ಶರೀರ. ಈಗ ಸೂಕ್ಷ್ಮ ಶರೀರ ಯಾನ ಅಂದರೆ ಪ್ರಯಾಣ. ಸೂಕ್ಷ್ಮ ಶರೀರ ಪ್ರಯಾಣ ಅಂದರೆ ಅರ್ಥ ಏನು? ಮತ್ತೆ ಸ್ಥೂಲ ಶರೀರದ ಪ್ರಯಾಣ ನಾವು ನೋಡಿದ್ದೀವಿ, ನಮಗೆ ಗೊತ್ತಿದೆ, ಅಂದರೆ ನಮ್ಮ ಇಡೀ ದೇಹ ಓಡಾಡ್ತಕ್ಕಂಥದ್ದು. ಸೂಕ್ಷ್ಮ ಶರೀರ ಅಂದರೆ ದೇಹ ಓಡಾಡೋದಿಲ್ಲ. ಈಗಾಗಲೇ ಹೇಳಿದ ಹಾಗೆ ಮನಸ್ಸು, ಅದರ ಅಂತಃಕರಣ ಇತ್ಯಾದಿ ಇಂದ್ರಿಯಗಳ ಮೂಲ ಶಕ್ತಿ, ಅವುಗಳು ಸೇರಿಸಿಕೊಂಡು ಓಡಾಡ್ತಕ್ಕಂಥದ್ದು. ದೇಹ ಇದ್ದಲ್ಲಿಯೇ ಇರುತ್ತೆ, ಆದರೆ ನಮ್ಮ ಮನಸ್ಸು ಉಳಿದ ಇಂದ್ರಿಯಗಳ ಮೂಲ ಶಕ್ತಿ, ಇಂದ್ರಿಯಗಳಲ್ಲ, ಇಂದ್ರಿಯಗಳು ದೇಹಕ್ಕೆ ಸಂಬಂಧಪಡುತ್ತೆ. ಈಗ ಶ್ರವಣ ಇಂದ್ರಿಯ ಕಿವಿ, ಆದರೆ ಶ್ರವಣ ಶಕ್ತಿ ಇದೆಯಲ್ಲ, ಕಿವಿಯ ಮೂಲಕ ಕೇಳ್ತಕ್ಕಂಥ ಶಕ್ತಿ, ಅದು ಇಂದ್ರಿಯ ಶಕ್ತಿಯ ಮೂಲ. ಶಬ್ದ ಅದು ಪ್ರಧಾನ, ಗಗನ ಅಲ್ಲ, ಗಗನದಿಂದಾಗಿ ಶಬ್ದ, ರಸರೂಪ ಸ್ಪರ್ಶಗಂಧಗಳು ಆ ಪಂಚಭೂತಗಳಿಂದ ಬರತಕ್ಕಂಥದ್ದು. ಇರಲಿ, ಈ ಸಂಯುಕ್ತ ಸ್ಥಿತಿಯಾಗಿರತಕ್ಕಂತಹ ಮನಸ್ಸು ಓಡಾಡ್ತಕ್ಕಂಥದ್ದನ್ನು ಸೂಕ್ಷ್ಮ ಶರೀರ ಯಾನ ಅಂತ ಹೇಳ್ತಾರೆ. ಮಹರ್ಷಿಗಳಿಗೆ ಅದು ಇತ್ತಂತೆ ಹೇಳ್ತಾರಪ್ಪ. ನಾರದ ಮಹರ್ಷಿಗಳು ಹಾಗೆ ಓಡಾಡ್ತಾ ಇದ್ದರಂತೆ. ಕೆಲವರು ನಾಗಾ ಸಾಧುಗಳ ಬಗ್ಗೆ ಇಂಥದ್ದೊಂದು ಉತ್ತರವನ್ನು ಕೊಡ್ತಾರೆ, ಬರೆದಿದ್ದಾರೆ ಹಾಗಂತ. ನೋಡಿ, ನಾಗಾ ಸಾಧುಗಳು ಇದ್ದಕ್ಕಿದ್ದ ಹಾಗೆ ಆ ಕುಂಭಮೇಳದಲ್ಲಿ ಪ್ರತ್ಯಕ್ಷ ಆಗಿಬಿಡ್ತಾರೆ. ಆ ಕುಂಭಮೇಳ ಮುಗೀತಾ ಇದ್ದ ಹಾಗೆ ಮಾಯ ಆಗಿಬಿಡ್ತಾರೆ, ಕಾಣೋದೇ ಇಲ್ಲ ಅವರು. ಸುಮಾರೊಂದು ಮೈಲ್ ದೂರ ಅವ್ರು ಕಾಣ್ಬೋದು, ಆಮೇಲೆ ಎಲ್ಲಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಯಾವ ವಾಹನಗಳಲ್ಲೂ ಅವ್ರು ಬರೋದಿಲ್ಲ. ಲಕ್ಷಾಂತರ ಜನ ಬಂದಾಗ ದಾರಿಯಲ್ಲಿ ತುಂಬಿಕೊಂಡು ಬರಬೇಕು, ಹಾಗೇನು ಆಗೋದಿಲ್ಲ. ಇದ್ದಕ್ಕಿದ್ದಾಗೆ ಕುಂಭಮೇಳ ಇವತ್ತಿದೆ ರೀ, ನಿನ್ನೆ ಇರೋದಿಲ್ಲ, ಮೊನ್ನೆ ಇರೋದಿಲ್ಲ, ಇವತ್ತು ಬಂದುಬಿಡ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಮತ್ತು ಕುಂಭಮೇಳ ಮುಗಿತಾ ಇದ್ದಾಗೆ ಹೊರಟೋಗ್ಬಿಡ್ತಾರೆ ಎಲ್ಲರೂ. ಎಲ್ಲಿ ಹೋಗ್ತಾರೆ ಎಲ್ಲಿರ್ತಾರೆ ಗೊತ್ತೇ ಆಗೋದಿಲ್ಲ ನಮಗೆ. ಅವರಿಂದಾಗಿ ಸೂಕ್ಷ್ಮ ಶರೀರಯಾನ ಇದೆ ಅಂತ ಹೇಳ್ತಾರೆ. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ನಾವು ಸದೇಹವಾಗಿ ಅವರನ್ನು ಕಾಣುವುದರಿಂದ ಅದು ಸ್ಥೂಲ ಶರೀರಯಾನ ಆಗಿಬಿಡುತ್ತೆ, ಸೂಕ್ಷ್ಮ ಶರೀರಯಾನ ಆಗುವುದಿಲ್ಲ. ಹೀಗೂ ಇರಲಿ, ಸೂಕ್ಷ್ಮ ಶರೀರಯಾನ ಅಂದರೆ ಅರ್ಥ ನಮ್ಮ ದೇಹದ ಒಳಗೆ ಇರತಕ್ಕಂತಹ, ನಮ್ಮ ಕಣ್ಣಿಗೆ ಕಾಣಿಸದಂತಹ ಒಂದು ಶರೀರ ಇದೆ. ಆ ಶರೀರದ ಒಳಗೆ ಮತ್ತೂ ಒಂದು ಕಾರಣ ಶರೀರ ಅಂತ ಇದೆ. ಆ ಕಾರಣ ಶರೀರ ಅನ್ನತಕ್ಕಂಥದ್ದೇ ಆತ್ಮ ಅನ್ನತಕ್ಕಂಥದ್ದು ಇತ್ಯಾದಿ ವಿವರಣೆಗಳಿದೆ, ಅದಿರಲಿ. ಅಂತೂ ಸೂಕ್ಷ್ಮ ಶರೀರದಲ್ಲಿ ವ್ಯಕ್ತಿಯೊಬ್ಬ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸತಕ್ಕಂಥದ್ದನ್ನು ಸೂಕ್ಷ್ಮ ಶರೀರಯಾನ ಅಂತ ಹೇಳ್ತಾರೆ. ಅದು ಮಹರ್ಷಿಗಳಲ್ಲಿ ಇತ್ತಂತೆ. ನಾನಾಗಲೇ ಹೇಳಿದಾಗೆ ಹಲವಾರು ಮಹಾತ್ಮರ ಚರಿತ್ರೆಯಲ್ಲಿ ಆತ ಇವತ್ತು ಇಲ್ಲಿದ್ದ ಕಣ್ರಿ, ಇನ್ನೊಂದು 2 ನಿಮಿಷಕ್ಕೆ ಇನ್ನೊಂದು ಕಡೆ ಇದ್ದ, ಹೀಗೆಲ್ಲ ವಿವರಣೆಗಳನ್ನು ಕೊಡ್ತಾರೆ. ಆದರೆ ಅದಕ್ಕೆ ನಾನು ಸಾಕ್ಷಿಯಾಗಿಲ್ಲದರಿಂದ ಅದು ಇದೆ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಯಾವುದೂ ಅಧಿಕಾರ ಇಲ್ಲ. ನಮಸ್ಕಾರ. ನಮಸ್ಕಾರ ಗುರುಗಳೇ.
ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ನಾನು ಅಮೇರಿಕಾದಲ್ಲಿ ವಾಸವಾಗಿರ್ತೇನೆ. ವೇದ ಆಗಮಗಳೆಂದು ಹೇಳುತ್ತೇವೆ. ಆಗಮಗಳೆಂದರೆ ಕೇವಲ ಪೂಜಾ ವಿಧಾನಗಳನ್ನು ವಿವರಿಸುವ ಶಾಸ್ತ್ರವೇ? ಆಗಮಗಳ ಬಗೆಗೆ ಸ್ಥೂಲ ಪರಿಚಯ ಮಾಡಿಕೊಡ್ತೀರಾ? ನಮಸ್ಕಾರ.